ಹಲೋ, ನಿಮಗೆ ಇನ್ನೂ ಕಂಟೆಂಟ್ ಮಾನಿಟೈಸೇಷನ್ ಸಿಕ್ಕಿಲ್ವೇ ಫೇಸ್ಬುಕ್ಕಲ್ಲಿ. ಬಟ್ ಇವಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಫೇಸ್ಬುಕ್ ಕಡೆಯಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಅಂತ ನಿಮಗೆ ಕಂಟೆಂಟ್ ಮಾನಿಟೈಸೇಷನ್ ಸಿಗೋದು ಚಾನ್ಸ್ 100% ಇದೆ. ಓಕೆ, ಅವ್ರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ನೀವು 3 lakh ವ್ಯೂಸ್ನ ಕಂಪ್ಲೀಟ್ ಮಾಡಬೇಕು. ಅದು ಎಷ್ಟು 28 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆ, ನೀವು ಯಾವಾಗ ಫಾರ್ಮ್ನ ನೀವು ಅಪ್ಡೇಟ್ ಮಾಡ್ತಾರೆ, ಇದಕ್ಕಿಂತ ಮುಂಚೆ ನೀವು ಒಂದು ಫಾರ್ಮ್ ಫೇಸ್ಬುಕ್ ಕಡೆಯಿಂದ ಬಂತು. ಅದು ಯಾವುದಂದ್ರೆ ಸಬ್ಮಿಟ್ ಯುವರ್ ಇಂಟ್ರೆಸ್ಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ವಾಪಸ್ ಅಪ್ಡೇಟ್ ಮಾಡಿಬಿಟ್ಟು ನೀವು ಅದನ್ನ ಸಬ್ಮಿಟ್ ಮಾಡಬೇಕು. ಓಕೆ, ಅಷ್ಟು ಮಾಡಿದ್ರೆ ನೀವು ಈ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡೋದಂಗೆ. ಓಕೆ, ಇವತ್ತು ಆಕ್ಸೆಪ್ಟ್ ಮಾಡಿದ್ರೆ ಇವತ್ತದನ್ನು 28 ಡೇಸ್ಗಳಿಗೆ 3 lakh ವ್ಯೂಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಮುಂಚೆ ಏನಿದಿಲ್ಲ ಆ ವ್ಯೂಸ್ ಎಲ್ಲ ಕೌಂಟ್ ಆಗಲ್ಲ. ಓಕೆ, ಇವತ್ತಿಂದ ನಿಮಗೆ ವ್ಯೂಸ್ 3 lakh ಬರಬೇಕು. ಓಕೆ, ಈ ಒಂದು ರೀತಿಯಾಗಿ ನೀವು 28 ಡೇಸಲ್ಲೇ 3 lakh ವ್ಯೂನ ಕಂಪ್ಲೀಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಏನು ಕ್ರೈಟೀರಿಯಾ ಚೆಕ್ ಮಾಡಿದ್ರೆ ನಿಮಗೆ ಫೇಸ್ಬುಕ್ ಕಡೆಯಿಂದ ಕಂಟೆಂಟ್ ಮಾನಿಟೈಸೇಷನ್ ಸಿಗುತ್ತೆ. ಮುಂಚೆ ಯಾವ ರೀತಿ ಅಂದರೆ ಫೇಸ್ಬುಕ್ ಬೇಕಿದ್ರೆ ಕೊಡ್ತಿದ್ದು ಕಂಟೆಂಟ್ ಮಾನಿಟೈಸೇಷನ್, ಇಲ್ಲಾಂದ್ರೆ ಇಲ್ಲ. ತುಂಬ ಜನಕ್ಕೆ 100 ಒಂದು ಫಾಲೋವರ್ಸಲ್ಲೇ ಕೊಟ್ಟಿದೆ, ತುಂಬ ಜನಕ್ಕೆ 1 million ಆದರೂ ಇನ್ನೂ ಕೊಟ್ಟಿಲ್ಲ. ಓಕೆ, ಅದು ಫೇಸ್ಬುಕ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಇವಾಗ ಆ ರೀತಿ ಫೇಸ್ಬುಕ್ ಕಡೆಯಿಂದ ಬಂದರೂ ಈ ಒಂದು ಒಳ್ಳೆ ಅಪ್ಡೇಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ವ್ಯೂಸ್ ತೊಗೊಂಡು ಬಂದರೆ ತಿಳಿಯಲ್ಲ ಆಟೋಮೆಟಿಕ್ ಆಗಿ ನಿಮ್ಮದು ಒಂದು ಪೇಜು ಮಾನಿಟೈಸ್ ಆಗೇ ಆಗುತ್ತೆ. ಓಕೆ, ಚೆಕ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಸಿಕ್ಕಿದೆ ಈ ಒಂದು ಅಪ್ಡೇಟ್ ಅಂತ ಹೇಳ್ಬಿಟ್ಟು. ನನಗೆ ಸಿಕ್ಕಿದೆ, ನಾನು ಅದನ್ನ ಫಾರ್ಮ್ನ ಸಬ್ಮಿಟ್ ಮಾಡ್ತೀನಿ. ಯಾವ ರೀತಿ ಫಾರ್ಮ್ ಕಾಣುತ್ತೆ, ಯಾವ ರೀತಿ ಒಂದು ಅಪ್ಡೇಟ್ ಇದೆ ನಿಮ್ಗೆ ತೋರಿಸ್ತೀನಿ. ಓಕೆ, ಇವಾಗ ಸೈಡಲ್ಲಿ ಕಾಣ್ತಿದ್ದೆ ನೋಡಿ, ಈ ಒಂದು ಸ್ಕ್ರೀನಲ್ಲಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ಅನ್ಲಾಕ್ ಹೇಗಾಗುತ್ತಂದರೆ ಆ ಒಂದು ಚಾಲೆಂಜ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀವು ರೀಚ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ? ನೋಡಿ, ನಿಮ್ಗೇನಾದರೂ ಈ ಒಂದು ಅಪ್ಡೇಟ್ ಸಿಕ್ಕಿದ್ರೆ ಬೇಗನೆ ಒಂದು ಫಾರ್ಮ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಮೇಲೆ ವರ್ಕ್ ಮಾಡಿ 3 lakh ವ್ಯೂಸ್ನ ಕಂಪ್ಲೀಟ್ ಮಾಡಿ. ಓಕೆ, ನಿಮ್ಮ ಹತ್ರ ಫಾಲೋವರ್ಸ್ ಕಡಿಮೆ ಇದ್ರೂ ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಈ ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಆಕ್ಸೆಪ್ಟ್ ಮಾಡಿಬಿಟ್ಟು ವರ್ಕ್ ಮಾಡಿಬಿಟ್ಟು 3 lakh ವ್ಯೂಸ್ನ ತೊಗೊಂಡು ಬನ್ನಿ. ಓಕೆ, ಬಟ್ ನಿಮ್ಮ ಕಂಟೆಂಟ್ ಬಂದುಬಿಟ್ಟು ಒರಿಜಿನಲ್ ಆಗಿರಬೇಕು. ಓಕೆ, ಅರ್ಥ ಆಯ್ತಲ್ಲ? ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ಅಪ್ಡೇಟ್ ಏನಾದರೂ ಸಿಕ್ಕಿದ್ರೆ. ಏನಂತ ಕಮೆಂಟ್ ಮಾಡಿ ಅಂದರೆ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಿದ್ರೆ ಬಿ ಪಾಸಿಟಿವ್ ಆ್ಯಂಡ್ ಕೀಪ್ ಕ್ರಿಯೇಟಿವ್.